ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. 2024 ವರ್ಷ ಈಗ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲಿ ಹೊಸ ವರ್ಷ ಬರಲಿದೆ. ಹೊಸ ವರ್ಷದ ಆರಂಭದೊಂದಿಗೆ ಹಳೆಯ ಪಂಚಾಂಗವನ್ನು ತೆಗೆದು ಮನೆಯಲ್ಲಿ ಹೊಸ ಪಂಚಾಂಗವನ್ನು ಹಾಕುವುದು ಸಾಮಾನ್ಯ. ಆದರೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಅದನ್ನು ಸರಿಯಾದ ಸಮಯ ಮತ್ತು ದಿಕ್ಕಿನಲ್ಲಿ ಇಡುವುದು ಮಂಗಳಕರ ಮತ್ತು ಧನಾತ್ಮಕ ಶಕ್ತಿಯನ್ನು ತರಲು ಸಹಕಾರಿಯಾಗುತ್ತದೆ. ಫ್ರೆಂಡ್ಸ್, ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮದಲ್ಲಿ ಹೊಸ ವರ್ಷದ ಆಗಮನದ ಸಮಯದಲ್ಲಿ ಕ್ಯಾಲೆಂಡರನ್ನು ಬದಲಾಯಿಸುವುದು ಕೇವಲ ಸಂಪ್ರದಾಯವಲ್ಲ, ಅದು ವೈಯಕ್ತಿಕ, ಸಾಂಸ್ಕೃತಿಕ ಮತ್ತು ಜ್ಯೋತಿಷ್ಯ ಮಹತ್ವವನ್ನು ಹೊಂದಿದೆ. ಪಂಚಾಂಗವನ್ನು ಮನೆಯ ಒಂದು ಭಾಗವೆಂದು ಪರಿಗಣಿಸಲಾಗುತ್ತದೆ. ಹೊಸ ಕ್ಯಾಲೆಂಡರನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸುವುದರಿಂದ ಕುಟುಂಬ ಮತ್ತು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಜನವರಿ 1 ಹೊಸ ವರ್ಷದ ಮೊದಲ ದಿನದಂದು ಕ್ಯಾಲೆಂಡರನ್ನು ಬದಲಾಯಿಸುವುದು ಒಳ್ಳೆಯದು ಮತ್ತು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹೌದು ಸ್ನೇಹಿತರೆ, ಜನವರಿ 1 ಜನಪ್ರಿಯ ಸಂಪ್ರದಾಯ ಮತ್ತು ಪದ್ಧತಿಯ ಪ್ರಕಾರ ಇಂಗ್ಲಿಷ್ ಹೊಸ ವರ್ಷದ ಆರಂಭದ ಮೊದಲ ದಿನದಂದು ಕ್ಯಾಲೆಂಡರನ್ನು ಬದಲಾಯಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಸೂರ್ಯನು ತನ್ನ ಮೊದಲ ಕಿರಣಗಳನ್ನು ಹರಡಿದಾಗ ಬೆಳಗ್ಗೆ ಕ್ಯಾಲೆಂಡರನ್ನು ಬದಲಾಯಿಸುವುದು ಉತ್ತಮ. ಮಧ್ಯಾಹ್ನದ ನಂತರ ಕ್ಯಾಲೆಂಡರನ್ನು ಬದಲಾಯಿಸಬಾರದು. ಬುಧವಾರ, ಶುಕ್ರವಾರ ಅಥವಾ ಭಾನುವಾರದಂತಹ ಮಂಗಳಕರ ದಿನದಂದು ಹೊಸ ಕ್ಯಾಲೆಂಡರನ್ನು ಹಾಕುವುದು ಸಹ ಉತ್ತಮ ಎನ್ನಲಾಗಿದೆ. ಈ ಬಾರಿ 2025ರ ಮೊದಲ ದಿನ ಬುಧವಾರ ಬಂದಿದೆ. ಇದು ಕ್ಯಾಲೆಂಡರ್ ಬದಲಾಯಿಸಲು ಶುಭ ದಿನವಾಗಿದೆ. ಉತ್ತರ ಅಥವಾ ಪೂರ್ವ ದಿಕ್ಕುಗಳಲ್ಲಿ ಮನೆ ಅಥವಾ ಕಚೇರಿಯಲ್ಲಿ ಕ್ಯಾಲೆಂಡರನ್ನು ಹಾಕುವುದು ಮಂಗಳಕರವಾಗಿದೆ. ಇದು ಸಕಾರಾತ್ಮಕತೆ ಮತ್ತು ಸಮೃದ್ಧಿಯ ಕಡೆಗೆ ಸೂಚಿಸುತ್ತದೆ. ಫ್ರೆಂಡ್ಸ್, ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಧನ್ಯವಾದಗಳು.